ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಕಾರ ನವೆಂಬರ್ 15-16ನೇ ತಾರೀಖಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ. ತಿಂಗಳ ಮಾತ್ರ ಅಲ್ಲ, ದಿನಾಂಕವನ್ನು ಘೋಷಣೆ ಮಾಡ್ತಿದ್ದಾರೆ. ನವೆಂಬರ್ 15-16. ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರೆ. ಮ್ಯೂಸಿಕಲ್ ಚೇರ್ನ ವಿಷಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್, CM ಮಾಡೇ ಆಗೇಬೇಕಲ್ಲ. ಒದ್ದು ಕಿತ್ಕೊಂತಾರೆ. ಇಲ್ಲ ಅಂದರೆ ಬದಲಾಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ 15 ಅಥವಾ 16. ಅವತ್ತೇನಾನ ಅಮಾವಾಸ್ಯೆ ಪೌರ್ಣ, ಯಾಕಂದರೆ ಇವರು ಡಿ ಕೆ ಶಿವಕುಮಾರ್ ಅಮಾವಾಸ್ಯೆ ಇದ್ದರೆ ಪೌರ್ಣಮಿ ಇದ್ದರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಕೊಂಡಾಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇನಾನು ಅಮಾವಾಸ್ಯೆ ಪೌರ್ಣಮಿ ಇದ್ದರೆ ತಗೊಳಲ್ಲ. ಇಲ್ಲ ಅಂದರೆ 15-16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್, ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್. ಅದು ಯಾವ ಲೆಕ್ಕಾಚಾರದ ಮೇಲೆ ಏನೋ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.